ಹೆಲೋ ವಿದ್ಯಾರ್ಥಿಗಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ ಪಿ ಯು ಸಿ ಎಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಶುಭ ಸ್ವಾಗತ. ಐ ಹ್ಯಾವ್ ಎ ಕ್ವೆಶನ್ ಫಾರ್ ಯು. ನಿಮಗೆ ಮತ್ತೊಮ್ಮೆ ನಿಮ್ಮ PU2 ಜರ್ನಿನ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ನೀವೇನು ಮಾಡ್ತೀರಾ? ಇಫ್ ಯು ಗೆಟ್ ಒನ್ ಮೋರ್ ಚಾನ್ಸ್ ಟು ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್, ಓಕೆ, ಏನು ಮಾಡ್ತೀರಾ? ವುಡ್ ಯು ಸ್ಟಾರ್ಟ್ ಸ್ಟಡಿಂಗ್ ಫ್ರಮ್ ಡೇ ಒನ್? ವುಡ್ ಯು ಸ್ಟಾಪ್ ವೇಸ್ಟಿಂಗ್ ಟೈಮ್ ಆನ್ ಯುವರ್ ಫೋನ್? ಮೋಸ್ಟ್ ಆಫನ್ ಮಾಡುವಂಥದ್ದು. ವುಡ್ ಯು ರೈಟ್ ಮೋರ್ ಟೆಸ್ಟ್, ಅಥವಾ ವುಡ್ ಯು ಸಿಂಪ್ಲಿ ರಿಪೀಟ್ ದ ಸೇಮ್ ಮಿಸ್ಟೇಕ್ಸ್? ಏನು ಮಾಡ್ತೀರಾ ನೀವು ಇಫ್ ಯು ಗೆಟ್ ಒನ್ ಮೋರ್ ಚಾನ್ಸ್ ಅಗೇನ್? ಯಾಕೆ ಹೇಳ್ತಾ ಏನಂದರೆ, ಆಫ್ಟರ್ ಟೀಚಿಂಗ್ ಫಾರ್ ಲಾಸ್ಟ್ 10 years ನನ್ನ ಜರ್ನಿಲಿ ನಾನು ನೋಡಿದ್ದೀನಿ. ವಿದ್ಯಾರ್ಥಿಗಳು ಟಾಪರ್ ಆಗೋದನ್ನು ನೋಡಿದ್ದೀನಿ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದನ್ನು ನೋಡಿದ್ದೀನಿ, ಫೇಲ್ ಆಗೋದನ್ನು ನೋಡಿದ್ದೀನಿ. I understand what should be done in this academic life. So, ivattu, if I get one more chance to do PU2 again, ನನಗೆ ಮತ್ತೊಂದು ಚಾನ್ಸ್ PU2 ಮಾಡಲಿಕ್ಕೆ ಸಿಕ್ಕಲ್ಲಿ, ವಾಟ್ ವುಡ್ ಐ ಡೂ? ನಾನು ಹೇಗೆ ಓದ್ಬೋದು? ಇದನ್ನು ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಸ್ಟ್ಯಾಟಿಸ್ಟಿಕ್ಸ್ ಪಾಠ ಮಾಡಲ್ಲ, ಓಕೆ? ಗಮನ ಕೊಟ್ಟು ಕೇಳಿ. ಇಫ್ ಐ ಗೆಟ್ ಒನ್ ಮೋರ್ ಚಾನ್ಸ್, ವಿದ್ಯಾರ್ಥಿಗಳೇ, ಐ ವುಡ್ ರೆಸ್ಪೆಕ್ಟ್ ಡೇ ಒನ್. ಅರ್ಥ, ಸ್ಟೂಡೆಂಟ್ ಲೈಫ್ ಇಸ್ ದ ಬೆಸ್ಟ್ ಲೈಫ್, ಬೆಸ್ಟ್ ಫೇಸ್ ಆಫ್ ದ ಲೈಫ್. ನಾನು ಹೇಳ್ತಾ ಇದ್ದೀನಿ, ಐ ನೋ ದಟ್. ಎಲ್ಲ ಆಯಾಮಗಳು ಆಫ್ ದ ಸ್ಟೂಡೆಂಟ್ ಲೈಫ್, ಸ್ಕೂಲ್, PU, ಡಿಗ್ರಿ, ಮಾಸ್ಟರ್ಸ್ ಎಲ್ಲ ಓದಿ ಮುಗಿಸಿರೋದ್ರಿಂದ ನನಗೆ ಗೊತ್ತು ಆ ಸ್ಟೂಡೆಂಟ್ ಲೈಫಲ್ಲಿರೋ ಲೆವೆಲ್ ಏನು, ಆ ಎಂಜಾಯ್ಮೆಂಟ್ ಏನು ನನಗೆ ಗೊತ್ತು. ಐ ವುಡ್ ಚೆರಿಷ್ ಇಟ್, okay, but I would enjoy my life, a student life, with my classmates. I would spend a great quality time with my teachers, and also I would start from day one seriously. ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತೀನಿ ನಾನು. ಈಗಿನ್ನು ಜುಲೈ, ಯಾರು ಓದ್ತಾರೆ ಗುರು ಇಷ್ಟು ಬೇಗ? ಇನ್ನೂ ಟೈಮ್ ಇದೆ, ಮುಂದೆ ನೋಡೋಣ. ಮುಂದೆ 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 ಅಂತ ಟೈಮ್ ಹಾಕ್ತಾ ಹೋದಲ್ಲಿ ಕೊನೆಗೆ ಡಿಸೆಂಬರು, ಜನವರಿ ಬರುತ್ತೆ, ಪ್ರಿಪ್ರೇಟರಿ ಎಕ್ಸಾಮ್ಸ್ ಬರುತ್ತೆ, ಏನು ಓದಿರಲ್ಲ, ಪ್ಯಾನಿಕ್ಕು. ನನಗೇನಾದ್ರು ಚಾನ್ಸ್ ಸಿಕ್ಕಲ್ಲಿ ಖಂಡಿತವಾಗ್ಲೂ ನಾನು ಆ ರೀತಿ ಮಾಡೋದಿಲ್ಲ. ಫ್ರಮ್ ಡೇ ಒನ್ ಬೋರ್ಡ್ಸ್ ಎಕ್ಸಾಮ್ ಅಂದರೆ ಏನು ಎಲ್ಲವನ್ನು ಸರಿಯಾಗಿ ತಿಳ್ಕೊತೀನಿ. ಐ ವುಡ್ ಎಂಜಾಯ್ ಮೈ ಸ್ಟೂಡೆಂಟ್ ಲೈಫ್. ಅಲಾಂಗ್ ವಿತ್ ದಟ್ ಐ ವಿಲ್ ಪ್ರಾಪರ್ಲಿ ಕಾನ್ಸಂಟ್ರೇಟ್ ಆನ್ ಮೈ ಅಕಾಡೆಮಿಕ್ಸ್ ಆಲ್ಸೋ. ಇದನ್ನು ನಾನು ಮಾಡ್ತೀನಿ. ಮತ್ತೇನೆಲ್ಲ ಮಾಡ್ಬೋದು ನನ್ನ ಅನಿಸಿಕೆ ಇಲ್ಲಿ? ಯು ಕ್ಯಾನ್ ಸಿ, ನೆವರ್ ಎವರ್ ಸ್ಟಡಿ ವಿತೌಟ್ ಎ ಪ್ಲ್ಯಾನ್. ಯು ಶುಡ್ ಆಲ್ವೇಸ್ ಹ್ಯಾವ್ ಎ ಪ್ಲ್ಯಾನ್. ಪ್ಲ್ಯಾನ್ ನನ್ನ ಪ್ರಕಾರ ಈಗ ಎವಾಲ್ವ್ ಆಗಿನಲ್ಲ. ಇಫ್ ಐ ಗೆಟ್ ಎ ಚಾನ್ಸ್, ನಾನೇನು ಮಾಡ್ತೀನಿ ಹಾಗಾದರೆ ಆ್ಯಸ್ ಎ ಸ್ಟೂಡೆಂಟ್? ಓಕೆ, ನಾನೇನು ಮಾಡ್ತೀನಿ ಅಂದರೆ, ಮಂಡೇ ಸ್ಟ್ಯಾಟಿಸ್ಟಿಕ್ಸ್ ಓದ್ತೀನಿ, ಟ್ಯೂಸ್ಡೇ ಅಕೌಂಟ್ಸ್ ಓದ್ತೀನಿ, ವೆನ್ಸ್ಡೇ ಬಿಸ್ನೆಸ್ಸು, ಥರ್ಸ್ಡೇ ಸ್ಟ್ಯಾಟಿಸ್ಟಿಕ್ಸು, ಕಂಪ್ಯೂಟರ್ ಸೈನ್ಸು, ಫ್ರೈಡೇ, ಸ್ಯಾಟರ್ಡೆ ಸಂಡೇ ರಜೆ. ಈ ಥರ ನಾನು ಕೊಡಲ್ಲ. ನಾನು ಸ್ಟಡಿ ಪ್ಲ್ಯಾನ್ ಏನೋ ಹೌದು, ಬಟ್ ಐ ವಿಲ್ ಗೋ ಒನ್ ಸ್ಟೆಪ್ ಮೋರ್. ಏನು ಮಾಡ್ತೀನಿ ಹಾಗಾದರೆ ನಾನು ಮಂಡೇ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಿದ್ರೆ, ದಟ್ಸ್ ನಾಟ್ ವಾಟ್ ಐ ಹ್ಯಾವ್ ಟು ಸ್ಟಡಿ, ದಟ್ಸ್ ವಾಟ್ ಐ ಹ್ಯಾವ್ ಟು ಕಂಪ್ಲೀಟ್. ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡ್ಕೊತೀನಿ. ಪ್ಲ್ಯಾನ್ ಮಾಡೋದಷ್ಟೇ ಅಲ್ಲ, ಐ ವಿಲ್ ಫಿಕ್ಸ್ ದ ಟಾರ್ಗೆಟ್, ಐ ವಿಲ್ ಫಿನಿಶ್ ಸ್ಟಡಿಂಗ್ ದೆಮ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ವೆರಿ ಬಿಗ್ ಚೇಂಜ್ ಆ್ಯಕ್ಚುಲಿ. ಇವತ್ತು ನಾನು ಇದನ್ನು ಓದ್ತೀನಿ ಅಂದ್ಕೊಳ್ಳೋದು ಬೇರೆ, ಇವತ್ತು ಇಷ್ಟು ಕಾನ್ಸೆಪ್ಟ್ಸ್ನ ಓದಿ ನಾನು ಮುಗಿಸ್ತೀನಿ. ದಿಸ್ ಇಸ್ ದ ಟಾರ್ಗೆಟ್, ಬೈ ಹುಕ್ ಆರ್ ಕ್ರುಕ್ ಐ ವಿಲ್ ಡೂ ಇಟ್. ಇಸ್ ದ ಚೇಂಜ್. ಬರೀ ಸ್ಟಡಿ ಪ್ಲ್ಯಾನ್ ಅಲ್ಲ, ಅಷ್ಟನ್ನು ಓದಿ ಮುಗಿಸ್ತೀನಿ, ರಿವಿಷನ್ ಮಾಡ್ತೀನಿ. ದಿಸ್ ಇಸ್ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಇಫ್ ಐ ವಾಸ್ ಎ ಸ್ಟೂಡೆಂಟ್ ಐ ವುಡ್ ಹ್ಯಾವ್ ಡನ್ ದಿಸ್. ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟ್, ಐ ವುಡ್ ಹ್ಯಾವ್ ಡನ್ ರಿವಿಷನ್ ಮೋರ್ ದೆನ್ ಐ ಲರ್ನ್. ಫಾರ್ ಎಕ್ಸಾಂಪಲ್, ನಾನು ಕೂಡ ಸ್ಟೂಡೆಂಟೇ, ದಿನಕ್ಕೆ 8 hours 10 hours ಓದ್ತೀನಿ? ನೋ. ಈವನ್ ಇಫ್ ಐ ಸ್ಟಡಿ ಓನ್ಲಿ 2 hours, ಈವನ್ ಇಫ್ ಐ ಸ್ಟಡಿ ಓನ್ಲಿ 2 hours ಇನ್ ಎ ಡೇ, 2 hours ನಾನು, ಗಮನ ಕೊಟ್ಟು ಕೇಳಿ, ಇಫ್ ಐ ವಾಸ್ ಎ ಸ್ಟೂಡೆಂಟ್ 2 hours ಕೂಡ ನಾನು ಫುಲ್ ಹೊಸ ಟಾಪಿಕ್ಸ್ ಓದ್ತಾ ಇಲ್ಲ. ಐ ವುಡ್ ಹ್ಯಾವ್ ಗಿವನ್ ದ ಟೈಮ್ ಇನ್ ದಿಸ್ ವೇ. 1 hour 20 minutes ಅಷ್ಟೇ ಹೊಸ ಟಾಪಿಕ್ಸ್. ಹೊಸದಾಗಿ ಇವತ್ತೇನೋ ಕಲಿತೆ,
ಓದಿದೆ. ಇನ್ನು ಉಳಿದ ಟೈಮ್ ಏನಿದೆಯಲ್ಲ ರಿವಿಷನ್ ಮಾಡ್ತೀನಿ. ಇಫ್ ಐ ಆಮ್ ಸ್ಟಡಿಂಗ್ 2 hours, 2 hour ಹೊಸದಾಗಿ ಏನೋ ಓದ್ಕೊಂಡು ಕೂತು ಬಿಟ್ಬಿಡಲ್ಲ. ಮುಕ್ಕಾಲು ಅಂಶ ಹೊಸ ಕಾನ್ಸೆಪ್ಟ್ಸ್ ಓದಿದ್ರೆ ಇನ್ನು ಕಾಲು ಅಂಶ ಟೈಮಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ರಿವಿಷನ್ ಮಾಡ್ತೀನಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ಪ್ರತಿ ದಿವಸ ನಾನು ನೋಡ್ತೀನಿ, ಓದಿದೆ ಬಟ್ ರಿವಿಷನ್ ಮಾಡಿಲ್ಲ, ಏನೂ ಬರಲ್ಲ, ನೆನಪಿಲ್ಲ, ಅಷ್ಟೇ ಮುಗೀತು. ಆ ತಪ್ಪನ್ನು ನಾನು ಮತ್ತೊಮ್ಮೆ ಮಾಡೋದಿಲ್ಲ. ಇಫ್ ಐ ವಾಸ್ ಎ ಸ್ಟೂಡೆಂಟ್, ನಿಮ್ಮ ಕುಮಾರ್ ಸರ್ ಮತ್ತೊಮ್ಮೆ ಸ್ಟೂಡೆಂಟ್ ಆಗಿ ಈ ಚಾನ್ಸ್ ಸಿಕ್ತು ಅಂದರೆ ಐ ವೋಂಟ್ ಡೂ ದಿಸ್ ಮಿಸ್ಟೇಕ್. ಓಕೆ, ಅದಾದಮೇಲೆ ಐ ವುಡ್ ರೈಟ್ ಟೆಸ್ಟ್ ಎವ್ರಿ ವೀಕ್. ಡೆಫಿನೆಟ್ಲಿ ದಿಸ್ ಈಸ್ ಒನ್ ಬಿಗ್ ಥಿಂಗ್ ಐ ಹ್ಯಾವ್ ಟು ಡೂ. ಇವತ್ತು ಟೆಸ್ಟ್ ಪೇಪರು, ಕ್ವೆಶನ್ ಬ್ಯಾಂಕ್ ಎಲ್ಲಗಳು ಸಿಗತ್ತೆ. ಪ್ರತಿ ವಾರ ನಾನು ಕ್ಲಾಸ್ ಟೆಸ್ಟ್ ಥರ ಮನೇಲೇ ಕೂತು ಟೆಸ್ಟ್ ಬರಿತಾ ಇದ್ದೆ. ನಾನು ಓದಿದ್ದೀನಿ, ರಿವಿಷನ್ ಮಾಡಿದ್ದೀನಿ, ಬರೆದು ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರ್ತೀನಿ. ಎಕ್ಸಾಮ್ ಹಾಲ್ಗೆ ಹೋಗಿ ಡೈರೆಕ್ಟಾಗಿ ಪರ್ಫಾರ್ಮ್ ಮಾಡೋಕ್ಕಿಂತ ಮುಂಚೆ ನನ್ನ ಮಿಸ್ಟೇಕ್ಸ್ ಏನು, ಹೇಗೆ ಪರ್ಫಾರ್ಮ್ ಮಾಡ್ತೀನಿ, ನನ್ನನ್ನು ನಾನು ಅನಲೈಸ್ ಮಾಡ್ಕೊತೀನಿ. ಐ ವುಡ್ ರೈಟ್ ದ ಟೆಸ್ಟ್. ಪ್ರತಿ ವೀಕೆಂಡ್ ಸಂಡೇ ಬರಿತೀನಿ. ಒಂದೇ ಸಬ್ಜೆಕ್ಟ್ ತೊಗೊಳ್ಳೋಣ, ವಾರಕ್ಕೆ 4 ಸಬ್ಜೆಕ್ಟ್ ಆಗೋಯ್ತು, ಸಿಂಪಲ್. ಒಂದಾರು ಟೆಸ್ಟ್ ಬರೀತಿದ್ದೆ. ನಾನು ಎಷ್ಟೇ ಕಡಿಮೆ ಸ್ಕೋರ್ ಮಾಡಲಿ ಜಾಸ್ತಿ ಸ್ಕೋರ್ ಮಾಡಲಿ ದಟ್ಸ್ ಇಮ್ಮೆಟೀರಿಯಲ್. ನನಗೆ ಗೊತ್ತಾಗತ್ತೆ ನಾನು ಎಷ್ಟು ಓದಿದ್ದೀನಿ, ಎಷ್ಟು ರೀಕಾಲ್ ಮಾಡಿದ್ದೀನಿ, ರಿವಿಷನ್ ಏನು ಮಾಡಿದ್ದೀನಿ, ಬರೆಯೋಕ್ಕೆ ಮತ್ತೆ ವಾಪಸ್ ಬರ್ತಾ ಇದೆಯೋ ಇಲ್ವೋ ನನಗೆ ನಾನು ಅನಲೈಸ್ ಮಾಡ್ಕೊಳ್ಳೋಕ್ಕೆ ದಿಸ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್. ಬೇರೆ ಏನು ಮೆಥಡಾಲಜಿ ಇಲ್ಲ, ಬೇರೆ ಯಾವ ಟೆಸ್ಟು ಇಲ್ಲ. ಇದು ಒಂದೇ ಸಿಂಪಲ್ ಮಾರ್ಗ. ದಿಸ್ ಇಸ್ ವಾಟ್ ಐ ವುಡ್ ಹ್ಯಾವ್ ಡನ್. ಇದನ್ನು ಮಾಡಿದಲ್ಲಿ ನನಗೆ ಅಕಸ್ಮಾತ್ ಈ ತಿಂಗಳು ನಾನು ಬರೆದು ಪ್ರಾಕ್ಟೀಸ್ ಮಾಡಿದ್ದೆ, ಬರೆದು ಜುಲೈ ಎಲ್ಲ ಮಾರ್ಕ್ಸ್ ಕಡಿಮೆ ಬಂತು. ಐ ಹ್ಯಾವ್ ಟೈಮ್ ಟು ಫಿಕ್ಸ್ ಇಟ್. ಇದನ್ನು ನಾನು ಮಾರ್ಚಲ್ಲಿ ಮಾಡಿದ್ರೆ ಡೈರೆಕ್ಟಾಗಿ ಹೋಗಿ ಎಕ್ಸಾಮಲ್ಲಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದೆ ಡಿಸಾಸ್ಟರು. ಚೇಂಜ್ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಸೊ ದಿಸ್ ಈಸ್ ದ ಬೆಸ್ಟ್ ಮೆಥಡ್ ವಾಟ್ ಐ ಹ್ಯಾವ್ ಟು ಡೂ. ಐ ವಿಲ್ ಟೆಸ್ಟ್ ಮೈ ಸೆಲ್ಫ್. ಇದು ನನಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ನಾನು ಎಷ್ಟು ಓದಿದ್ದೀನಿ, ಎಷ್ಟು ಬರಿತಾಯಿದ್ದೀನಿ, ನನ್ನ ಮಿಸ್ಟೇಕ್ಸ್ ಏನು, ಐ ವಿಲ್ ಅಂಡರ್ಸ್ಟ್ಯಾಂಡ್ ಮೈ ಸೆಲ್ಫ್ ವೆರಿ ವೆರಿ ವೆಲ್ ಸೊ ದಟ್ ಐ ಡೋಂಟ್ ರಿಪೀಟ್ ಮೈ ಮಿಸ್ಟೇಕ್ಸ್ ಆಲ್ಸೋ. ಇಲ್ಲಿ ಮಿಸ್ಟೇಕ್ಸ್ ಆದರೆ ಫೈನ್, ತಿದ್ಕೊಳ್ಳೋದಕ್ಕೆ ಎಂಟೈರ್ ಅಕಾಡೆಮಿಕ್ ಇಯರ್ ಇದೆ. ಇಲ್ಲಿ ಮಿಸ್ಟೇಕ್ ಆದರೆ ಗೋತಾ. ಸೊ ಇಫ್ ಐ ವಾಸ್ ಸ್ಟೂಡೆಂಟ್ ನಾನು ಇದನ್ನು ಮಾಡ್ತಾಯಿದ್ದೆ. writing the test on weekly basis and checking how much I have studied, how much I have done revision and how much I can present. Okay? ಅದಾದ ಮೇಲೆ I would stop comparing myself. Very very important. ನನ್ನ ಫ್ರೆಂಡ್ಸ್ ಬೆಸ್ಟ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್ ಜೊತೆನೂ ನಾನು ಕಂಪ್ಯಾರಿಸನ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಪೇರೆಂಟ್ಸು ಏನಾದ್ರು ಕಂಪ್ಯಾರಿಸನ್ ಮಾಡ್ತಾರೆ ಸ್ಟಾಪ್ ಇಟ್ ಅಂತಲೇ ಹೇಳ್ತೀನಿ, ಕ್ಲಾಸ್ಮೇಟ್ಸ್ ಜೊತೆ, ರಿಲೇಟಿವ್ಸ್ ಜೊತೆ. ಓಕೆ, ಕಂಪ್ಯಾರಿಸನ್ ಶುಡ್ ಬಿ ವಿತ್ ಮೈಸೆಲ್ಫ್, ಬೇರೆಯವ್ರ ಜೊತೆ ಅಲ್ಲ. ಓಕೆ, ಇಫ್ ಐ ವಾಸ್ ಡೂಯಿಂಗ್ ಐ ವುಡ್ ಹ್ಯಾವ್ ಸ್ಟಾಪ್ ಕಂಪೇರಿಂಗ್. ನನ್ನ ಕ್ಲಾಸಲ್ಲಿ ಒಬ್ಬ 95 ತೆಗೆದ, ನನಗೆ 60 ಬಂತು, ನಾನೇ ಕಂಪೇರ್ ಮಾಡ್ಕೊಳ್ಳಿ. ನನಗೂ ಅವನಿಗೂ ಸಂಬಂಧ ಇಲ್ಲ. ಅವನಿಗೆ ಓದ್ಕೊಂಡಿದ್ದು, ನಾನು ನನಗೆ ಓದ್ಕೊಂಡಿದ್ದು. ನಾನು ಕಾಂಪಿಟೇಷನ್ ಅಲ್ಲ ಮತ್ತೊಂದು ಸ್ಟೂಡೆಂಟಿಗೆ. ಓಕೆ, ನಾನು ಓದ್ತಾ ಇರೋದು ನನಗೋಸ್ಕರ. ನನಗೆ ಈ ತಿಂಗಳು 60 ಬಂತ, ನೆಕ್ಸ್ಟ್ ಟೆಸ್ಟಲ್ಲಿ 75 ಬಂತ, ಇಂಪ್ರೂವ್ಮೆಂಟ್ ಮಾಡಿನ, ದಟ್ಸ್ ಅ ಸಕ್ಸಸ್. ಇಂಪ್ರೂವ್ಮೆಂಟ್ ಮಾಡಿಲ್ವಾ, ಏನು ಕೆಲಸ ಮಾಡ್ತಾ ಇಲ್ವಾ, ನನ್ನನ್ನು ನಾನು ಕೆಳಗೆ ತಳ್ಕೊಂಡಂಗೆ. ಇಫ್ ಐ ಆಮ್ ಇಂಪ್ರೂವಿಂಗ್ ಮೈ ಸೆಲ್ಫ್, ಇಫ್ ಐ ಆಮ್ ಕಂಪೇರಿಂಗ್ ಮೈ ಪಾಸ್ಟ್ ರಿಸಲ್ಟ್ ವಿತ್ ದ ಪ್ರೆಸೆಂಟ್, ಐ ಆಮ್ ಇಂಪ್ರೂವಿಂಗ್, ದಟ್ಸ್ ಸಕ್ಸಸ್ ಫಾರ್ ಮೀ. ಸೊ ಕಂಪ್ಯಾರಿಸನ್ ಬೇರೆಯವರೊಟ್ಟಿಗೆ ಬೇಡ, ನಿಮಗೆ ನಿಮ್ಮ ಜೊತೆ ಮಾತ್ರ ಕಂಪೇರ್ ಮಾಡ್ಕೊಳ್ಳಿ. ಯು ಆರ್ ಆಲ್ ಯೂನಿಕ್ ಆ್ಯಂಡ್ ಐ ಆಮ್ ಸೋ. ಓಕೆ, ಕಂಪ್ಯಾರಿಸನ್ ಈಸ್ ನೋ. ಮತ್ತೊಂದು, ನಮಗೆ ಸೋರ್ಸಸ್ ಎಲ್ಲ ಕಡಿಮೆ ಇತ್ತು, ಟೆಕ್ಸ್ಟ್ ಬುಕ್ಸ್ ಕರೆಕ್ಟಾಗಿ ಸಿಗ್ತಿಲ್ಲ ನಮ್ಮ ಕಾಲದಲ್ಲಿ. ಬಟ್ ಇವತ್ತು ಏನಾದ್ರು ನನಗೆ ಚಾನ್ಸ್ ಸಿಕ್ತಲ್ಲಿ ಐ ವುಡ್ ಜಸ್ಟ್ ಲುಕ್ ಫಾರ್ ಒನ್ ಮೆಂಟರ್ ಪ್ರಾಪರ್ಲಿ, ಜಸ್ಟ್ ಟ್ರಸ್ಟ್ ಒನ್ ಪ್ರೊಸೆಸ್. ಊರವ್ರನ್ನೆಲ್ಲ ಕೇಳ್ಕೊಂಡು ಎಲ್ಲರೂ ಕರೆಕ್ಟಾಗೇ ಹೇಳ್ತಾರೆ, ಅವ್ರವ್ರ ವೇಲಿ ಅವ್ರವ್ರ ಅಪ್ರೋಚ್ ಎಲ್ಲರೂ ಕರೆಕ್ಟೇ. ನನಗೆ ಎಲ್ಲರನ್ನೂ ಫಾಲೋ ಮಾಡೋದಕ್ಕಾಗಲ್ಲ. ಒಂದು ವಿಚಾರ ಕರೆಕ್ಟ್ ಇದ್ದಾಗ ಇಫ್ ಇಟ್ಸ್ ವರ್ಕಿಂಗ್ ಫಾರ್ ಮೀ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತೀನಿ. ಐ ವಿಲ್ ಟ್ರೈ ಟು ಬಿ ಸಕ್ಸಸ್ಫುಲ್, ದಟ್ಸ್ ಇಟ್. ನಥಿಂಗ್ ಮೋರ್, ನಥಿಂಗ್ ಲೆಸ್. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಹಲವಾರು ದಾರಿಗಳಿರುತ್ತೆ, ಎಲ್ಲ ದಾರಿಗಳು ಬಂದು ಸೇರೋದು ಒಂದೇ ಕಡೆನೇ. ಎಲ್ಲವನ್ನು ಫಾಲೋ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್
ಸಮ್ಟೈಮ್ಸ್ ಪ್ರಾಬ್ಲಮ್ ಇರುತ್ತೆ. ನೀವು ಇಲ್ಲಿ ಅಪ್ರೋಚ್ ಆಗಬೇಕು ಅಂತ ಇರ್ತೀರಿ, ಈ ದಾರಿಗೆ ಇಷ್ಟು ಗ್ಯಾಪ್ ಇರುತ್ತೆ. ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಬ್ಬರನ್ನ ಫಾಲೋ ಮಾಡಿ, ಒಂದು ಮೆಂಟರ್ ತೊಗೊಳ್ಳಿ, ಒಂದು ಪ್ರೊಸೆಸ್ ತೊಗೊಳ್ಳಿ, ಒಂದು ಸ್ಟ್ರಾಟಜಿ ತೊಗೊಳ್ಳಿ ಆ್ಯಂಡ್ ಕೀಪ್ ಫಾಲೋಯಿಂಗ್ ದ ಸೇಮ್. ಇಫ್ ಇಟ್ ಈಸ್ ವರ್ಕಿಂಗ್ ಫಾರ್ ಯು, ಕೀಪ್ ಫಾಲೋಯಿಂಗ್ ದ ಸೇಮ್. ಡೋಂಟ್ ಚೇಂಜ್ ದ ಸ್ಟ್ರಾಟಜಿ. ಓಕೆನಾ ವಿದ್ಯಾರ್ಥಿಗಳೇ? ದಟ್ಸ್ ದ ರಿಯಲ್ ಸೀಕ್ರೆಟ್ ಐ ಆಮ್ ಟೆಲಿಂಗ್ ಯು. I would choose one trusted mentor, one proper system, and I would follow it consistently. That's it, nothing more. Okay, ಒಂದೇ ದಾರಿ, ಸಿಂಪಲ್. ಮೈ ವೇ, ಇಟ್ಸ್ ಹೈವೇ. ಓಕೆ, ಮತ್ತೊಂದು, ನಾನು ಸ್ಟೂಡೆಂಟ್ ಆದರೆ ಈ ರೀತಿ ಮಾಡ್ತೀನಿ ಅಂತ ಹೇಳಿದೆ. Now one more thing, I wish I could become again, but if I am a student, ಮಿಸ್ಟೇಕೇ ಮಾಡೋದಿಲ್ವಾ? ಡೆಫಿನೆಟ್ಲಿ ಐ ವುಡ್ ಮೇಕ್ ಮಿಸ್ಟೇಕ್ಸ್. ಬೀಯಿಂಗ್ ಎ ಸ್ಟೂಡೆಂಟ್, ತಪ್ಪುಗಳು ನನ್ನಿಂದ ಆಗತ್ತೆ. ನಾನು ಕಲಿಯೋ ಸ್ಟೇಜಲ್ಲಿರ್ತೀನಿ. ಆದರೆ ಮಾಡಿರುವ ತಪ್ಪನ್ನು ಒಂದು ಸತಿ ಅರ್ಥ ಆದಮೇಲೆ ಅದೇ ತಪ್ಪನ್ನು ಗೊತ್ತಿದ್ದು ಮಾಡೋದು ಅಪರಾಧ. ಡೆಫಿನೆಟ್ಲಿ ಬೀಯಿಂಗ್ ಎ ಸ್ಟೂಡೆಂಟ್, ಐ ಮೈಟ್ ಮೇಕ್ ಮಿಸ್ಟೇಕ್ಸ್, ಬಟ್ ಐ ವೋಂಟ್ ರಿಪೀಟ್ ಮೈ ಮಿಸ್ಟೇಕ್ಸ್ ಅಗೇನ್. ಆ ಬುದ್ಧಿ ಬಂದಿರುತ್ತೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟಾಗಿ ನಾವು ಒಂದು ಪ್ರೊಸೆಸ್ನ ಫಾಲೋ ಮಾಡಿದಾಗ, ನಮ್ಮ ಮಿಸ್ಟೇಕ್ಸನ್ನು ತಿದ್ಕೊಂಡು ನಾವು ಮುಂದುವರೆದಾಗ, ಡೆಫಿನೆಟ್ಲಿ ಸಕ್ಸಸ್ ಇಸ್ ಅವರ್ಸ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಆ್ಯಂಡ್ ವಿದ್ಯಾರ್ಥಿಗಳೇ, ಪರೀಕ್ಷೆ ಕಾಮರ್ಸ್ ಹ್ಯಾಸ್ ಲಾಂಚ್ ಎ ಬೆಸ್ಟ್ ಬ್ಯಾಚ್ ಫಾರ್ ಕರ್ನಾಟಕ ಕಾಮರ್ಸ್ ಸ್ಟೂಡೆಂಟ್ಸ್, ಸಾಧಕ ಪ್ರೋ. ಓಕೆ, ಇಫ್ ಐ ವುಡ್ ಹ್ಯಾವ್ ಗಾಟ್ ಎ ಬ್ಯಾಚ್ ಲೈಕ್ ದಿಸ್, ಟೀಚರ್ ಲೈಕ್ ಬಾಲಾಜಿ ಸರ್, ಕುಮಾರ್ ಸರ್, ಅಮೋಕ್ ಸರ್, ಡೆಫಿನೆಟ್ಲಿ ಐ ವುಡ್ ಹ್ಯಾವ್ ಗಾನ್ ಫಾರ್ ದಿಸ್. ಓಕೆ, ಒಂದು ಸ್ಟ್ರಕ್ಚರ್ಡ್ ವೇ ಆಫ್ ಲರ್ನಿಂಗ್, ಒಂದು ಸಿಸ್ಟಮ್ ಇದೆ. ಡೈಲಿ ಕ್ಲಾಸಸ್ ನಡೆಯುತ್ತೆ, ನೋಟ್ಸ್ ಇದೆ. ಫಾರ್ ಒಂದೊಂದು ಸಬ್ಜೆಕ್ಟ್ಗೆ ಒಬ್ರೊಬ್ರ ಹತ್ರ ಹೋಗೋದು ಬೇಡ, ಹೊರಗಡೆ ಡಿಸ್ಟ್ರಾಕ್ಷನ್ಸ್ ಇಲ್ಲ. ಒಂದು ಆ್ಯಪಲ್ಲಿ ಕ್ಲಾಸ್ ನಡೆಯುತ್ತೆ, ಸ್ಟ್ರಕ್ಚರ್ಡ್ ವೇ ಅಲ್ಲಿ ನಡೆಯುತ್ತೆ. ಎಕ್ಸಾಮಿನೇಷನ್ಸ್ ಇದೆ. ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ಹ್ಯಾವ್ ಒನ್ ಸೊಲ್ಯೂಷನ್, ಒನ್ ಪ್ಲ್ಯಾಟ್ಫಾರ್ಮ್, ನೋ ಡಿಸ್ಟ್ರಾಕ್ಷನ್ಸ್. Simple. If I would have got chance, I would have gone for this. Okay, if you're interested, if you want to study ace in your examination, support ಬೇಕಿದ್ದಲ್ಲಿ, this is one of the best batch ಅಂತ ಹೇಳ್ತಾ ಇದೀನಿ. Join ಸಾಧಕ ಪ್ರೋ ಬ್ಯಾಚ್ ಫಾರ್ ಆಲ್ ದ ಕೋರ್ ಸಬ್ಜೆಕ್ಟ್ಸ್. ಅಡಿಷನಲಿ ಇಂಗ್ಲೀಷ್ ಮತ್ತು ಕನ್ನಡಗೆ ಸಪೋರ್ಟ್ ಬೇಕಿದ್ದಲ್ಲಿ ಸಾಧಕ ಪ್ರೋ ಪ್ಲಸ್. ಓಕೆ, ವ್ಯಾಲಿಡಿಟಿ ಡೇಟ್ ನೋಡಿ, ಎಕ್ಸಾಮಿನೇಷನ್ ಟೈಮ್. Those who all are interested, join the batch today ಅಂತ ಹೇಳ್ತಾ, do avoid the mistakes, and ನಾನು ಹೇಳಿದಂಥ ಪಾಯಿಂಟ್ಸ್ ನಿಮಗೆ ಸರಿ ಅನಿಸಿದಲ್ಲಿ do follow them and study well, ace in your examinations ಅಂತ ಹೇಳ್ತಾ, ಆದಷ್ಟು ಬೇಗ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ವಿದ್ಯಾರ್ಥಿಗಳೇ. Till then, love you all, take care.